ಜಸ್ಟ್ ಇಮ್ಯಾಜಿನ್, ನಿಮಗೆ ನಿಮ್ಮ ಕುಟುಂಬದ ಪುರಾತನ ಕಾಲದ ಒಂದು ನಿಧಿ ಬಗ್ಗೆ ಗೊತ್ತಾಗುತ್ತೆ. ಆದರೆ ಇಲ್ಲೇ ಇರೋದು ಒಂದು ಟ್ವಿಸ್ಟ್. ಅದೇನೆಂದ್ರೆ ಆ ನಿಧಿಗೆ ಮಾನ್ಸ್ಟರ್ ಗಳ ರಕ್ಷಣೆ ಇರುತ್ತೆ. ಅವುಗಳ ಕಣ್ ತಪ್ಪಿಸಿ ನೀವು ನಿಧಿನ ಹೇಗೆ ಪಡ್ಕೊಳ್ತೀರಾ? ಮತ್ತೆ ಸ್ವಲ್ಪ ಮಿಸ್ ಆದ್ರೂನು ನೀವು ಕೂಡ ಮಾನ್ಸ್ಟರ್ ಗಳ ತರಾನೇ ಆಗೋಗ್ಬಿಡ್ತೀರಾ. ಹೌದು, ನಾವು ಇವತ್ತು ನೋಡ್ತಾ ಇರೋದು ಕೂಡ ಇಂಥದೇ ಒಂದು ಸರ್ವೈವಲ್ ಮಿಸ್ಟ್ರಿ ಅಡ್ವೆಂಚರ್ ಮೂವಿನ. ಅಂದ ಹಾಗೆ ನಾವು ಇವತ್ತು ನೋಡ್ತಾ ಇರೋ ಮೂವಿ ಹೆಸರು ತಂಬದ್ದ ಅಂತ. ಸರಿ, ಹಾಗಾದ್ರೆ ಇನ್ನು ಜಾಸ್ತಿ ನಿಮ್ಮ ಟೈಮ್ ನ ವೇಸ್ಟ್ ಮಾಡದೆ ಇವತ್ತಿನ ಮೂವಿಯನ್ನು ಸ್ಟಾರ್ಟ್ ಮಾಡೋಣ. ಈ ಚಿತ್ರಕಥೆ ಶುರು ಆಗೋದು ಬ್ರಹ್ಮಾಂಡದ ಇತಿಹಾಸದೊಂದಿಗೆ, ಅಂದರೆ ಭೂದೇವಿಯ ಕಥೆಯೊಂದಿಗೆ. ಪುರಾಣಗಳ ಪ್ರಕಾರ ಭೂತಾಯಿಯನ್ನು ಪ್ರಕೃತಿ ದೇವಿ ಅಂತಲೂ ಕರೀತಾರೆ ಮತ್ತು ಅವಳು ಅನೇಕ ದೇವತೆಗಳಿಗೆ ಜನ್ಮ ನೀಡುತ್ತಾಳೆ. ಮೊದಲು ಹತ್ಸಾರ್ ಎಂಬ ಮಗುವನ್ನು ಸೃಷ್ಟಿ ಮಾಡ್ತಾಳೆ. ಅವಳು ಇಷ್ಟಪಡುವ ಮಗು ಹತ್ಸಾರ್ ಆಗಿತ್ತು. ಆದರೆ ಹತ್ಸಾರ್ ಬಹಳ ದುರಾಸೆಯ ಮಗ ಆಗಿರ್ತಾನೆ. ಅಮ್ಮನ ಮಡಿಲಲ್ಲಿದ್ದ ಎಲ್ಲಾ ಬಂಗಾರವನ್ನು ಹತ್ಸಾರ್ ದೋಚಿರ್ತಾನೆ ಮತ್ತು ದವಸ ಧಾನ್ಯಗಳನ್ನು ದೋಚಲು ಮುಂದಾಗ್ತಾನೆ. ಅದನ್ನು ಅರಿತ ದೇವತೆಗಳು ಹತ್ಸಾರ್ ಮೇಲೆ ದಾಳಿ ಮಾಡ್ತಾರೆ ಮತ್ತೆ ಆತನನ್ನು ಸಾಯಿಸಬೇಕು ಅಂತ ಪ್ರಯತ್ನ ಪಡ್ತಾರೆ. ಆದರೆ ಭೂಮಿ ತಾಯಿ ಅವನನ್ನು ಕಾಪಾಡಿ ತನ್ನ ಹೊಟ್ಟೆ ಒಳಗೆ ಮುಚ್ಚಿಟ್ಟುಕೊಳ್ಳುತ್ತಾಳೆ. ಆದರೆ ನಾವು ತಿಳ್ಕೋಬೇಕಾಗಿರೋ ಒಂದು ಮುಖ್ಯವಾದ ವಿಷಯ ಏನಂದ್ರೆ, ಯಾರು ಹತ್ಸಾರ್ನನ್ನು ಪೂಜೆ ಮಾಡುವಂತಿಲ್ಲ ಹಾಗೂ ಯಾರು ಕೂಡ ಹತ್ಸಾರನ್ನು ನೆನಪು ಮಾಡಿಕೊಳ್ಳುವಂತಿಲ್ಲ ಮತ್ತು ಯಾವುದೇ ದವಸ ಧಾನ್ಯಗಳು ಆತನಿಗೆ ಸಿಗೋ ಹಾಗಿಲ್ಲ ಎಂದು ಷರತ್ತು ಹಾಕ್ತಾಳೆ. ಹಾಗೆಯೇ ಕೆಲವು ಯುಗಗಳು ಕಳೆದು ಹೋಗ್ತವೆ. ಹತ್ಸಾರ್ ಅಮ್ಮನ ಮಡಿಲಲ್ಲಿ ಹಾಗೆಯೇ ಮಲಗಿ ಬಿಟ್ಟಿರ್ತಾನೆ. ಆದರೆ ಒಂದು ದಿನ ತಂಬಾದ್ ಎಂಬ ಹಳ್ಳಿಯವರಿಗೆ ಈ ವಿಷಯ ತಿಳಿಯುತ್ತದೆ ಮತ್ತು ಬಂಗಾರ ಪಡೆಯುವ ದುರಾಸೆಗೆ ಬೀಳುತ್ತಾರೆ. ಅವರು ಹತ್ಸಾರ್ಗೆ ಒಂದು ದೇವಾಲಯ ಕಟ್ಟಿಸುತ್ತಾರೆ ಮತ್ತು ಹತ್ಸಾರನ್ನು ಪೂಜಿಸಲು ಪ್ರಾರಂಭಿಸುತ್ತಾರೆ. ಇದರಿಂದಾಗಿ ದೇವಿಯ ಮಡಿಲಲ್ಲಿ ಮಲಗಿದ್ದ ಹತ್ಸಾರ್ ಎಚ್ಚರಗೊಳ್ಳುತ್ತಾನೆ. ಮುಂದೆ ಇದರಿಂದ ಬೇರೆ ಬೇರೆ ದೇವತೆಗಳು ಕೋಪಗೊಳ್ತಾರೆ ಮತ್ತು ಆ ಹಳ್ಳಿಗೆ ಯಾವಾಗಲೂ ಮಳೆ ಸುರಿಯಲಿ ಮತ್ತು ಈ ಹಳ್ಳಿ ಹಾಳು ಕೊಂಪೆಯಾಗಲಿ ಎಂದು ಶಾಪ ಕೊಟ್ಟು ಬಿಡ್ತಾರೆ. ಮುಂದೆ ಕೆಲವು ವರ್ಷಗಳ ನಂತರ ತಂಬಾದ್ ಹಳ್ಳಿಯಲ್ಲಿ ರಾವ್ ಎಂಬ ಕುಟುಂಬ ಹತ್ಸಾರ್ ಮತ್ತೆ ಬಂಗಾರದ ನಿಧಿಯನ್ನು ಕಂಡು ಹಿಡಿದುಕೊಳ್ತಾರೆ. ರಾವ್ ಮನೆಯ ಹತ್ತಿರ ಒಂದು ಬಾವಿ ಇರುತ್ತೆ ಮತ್ತೆ ಆ ಬಾವಿಯ ಒಳಗೆ ಹತ್ಸಾರ್ ಇರುತ್ತೆ. ಹತ್ಸಾರ್ ಹತ್ರ ಇರೋ ಬಂಗಾರನ ತೆಗೆದುಕೊಳ್ಳೋದಕ್ಕೆ ಅದಕ್ಕೆ ಊಟದ ಆಮಿಷ ಕೊಡಬೇಕಿತ್ತು. ಅಂದರೆ ಹತ್ಸಾರ್ ಒಣಗಿದ ಹಿಟ್ಟನ್ನು ಮುಟ್ಟುತ್ತಾ ಇರಲಿಲ್ಲ. ಏನಾದ್ರೂ ಮುಟ್ಟಿದರೆ ಸುಟ್ಟು ಹೋಗ್ತಾ ಇತ್ತು. ಆದರೆ ಆ ಹಿಟ್ಟನ್ನು ಬೇಯಿಸಿ ಉಂಡೆ ಮಾಡಿ ಮತ್ತೆ ಗೊಂಬೆ ಮಾಡಿ ಯಾರಾದರೂ ತಿನ್ನಿಸಿದರೆ ಆಗ ಹತ್ಸಾರ್ ಅದನ್ನು ಆಹಾರವಾಗಿ ತಿನ್ನಬಹುದಿತ್ತು. ಇದನ್ನು ತಿಳಿದ ರಾವ್ ಪರಿವಾರದ ಜನರು ಹತ್ಸಾರ್ಗೆ ಗೊಂಬೆಗಳನ್ನು ಮಾಡಿ ತಿನ್ನೋದಕ್ಕೆ ನೀಡಿ ಆ ಗೊಂಬೆಗಳನ್ನು ತಿನ್ನುವುದರೊಳಗೆ ತನ್ನ ಸೊಂಟದಲ್ಲಿ ಇಟ್ಟಿರುವ ಚಿನ್ನದ ನಾಣ್ಯಗಳನ್ನು ತೆಗೆದುಕೊಳ್ಳಬೇಕಾಗಿತ್ತು. ಆದರೆ ಹತ್ಸಾರ್ಗೆ ತನ್ನ ಬಂಗಾರವನ್ನು ಯಾರೂ ತೆಗೆದುಕೊಳ್ಳುವುದು ಇಷ್ಟವಿರಲಿಲ್ಲ. ಇದರಿಂದ ಹತ್ಸಾರ್ ಯಾರನ್ನಾದ್ರೂ ಮುಟ್ಟಿದ್ರೆ ಅಥವಾ ಕಚ್ಚಿದ್ರೆ ಅವರು ಶಾಪಕ್ಕೆ ಒಳಗಾಗಿ ಬಿಡುತ್ತಿದ್ದರು. ಅಂದರೆ ಅವರ ದೇಹ ಕೂಡ ಮಾನ್ಸ್ಟರ್ ನಂತೆ ವಿಕೃತಿಗೊಂಡು ಬಿಡುತ್ತಿತ್ತು ಮತ್ತೆ ದೇಹವೆಲ್ಲ ನೋವಿನಿಂದ ನರಳುವಂತೆ ಆಗುತ್ತಿತ್ತು. ಹೀಗೆ ಅವರಿಗೆ ಮುಕ್ತಿ ಸಿಗುವುದು ಸಾಧ್ಯವಿರಲಿಲ್ಲ. ಅದಕ್ಕಾಗಿ ರಾವ್ ಕುಟುಂಬದವರು ಒಣ ಹಿಟ್ಟನ್ನು ತೆಗೆದುಕೊಂಡು ಹೋಗ್ತಾ ಇದ್ರು ಮತ್ತು ತಮ್ಮ ಸುತ್ತಲೂ ಗೆರೆ ಎರೆದುಕೊಳ್ತಾ ಇದ್ರು. ಇದರಿಂದ ಹತ್ಸಾರ್ ಗೆರೆಯ ಒಳಗೆ ಬರಲು ಸಾಧ್ಯವಾಗುತ್ತಿರಲಿಲ್ಲ. ಹಾಗೆಯೇ ತಾವು ತಂದಿರುವ ಹಿಟ್ಟಿನ ಗೊಂಬೆಯನ್ನು ಹತ್ಸಾರ್ ಕಡೆಗೆ ಎಸೆಯುತ್ತಿದ್ದರು ಮತ್ತು ಹತ್ಸಾರ್ ಆ ಎಸೆದ ಗೊಂಬೆಗಳನ್ನು ತಿನ್ನುವರಷ್ಟರೊಳಗಾಗಿ ಅದರ ಸೊಂಟದಲ್ಲಿದ್ದ ಬಂಗಾರದ ನಾಣ್ಯಗಳನ್ನು ದೋಚುತ್ತಿದ್ದರು. ಹೀಗೆ ಸ್ವಲ್ಪ ಸಮಯಗಳ ಕಾಲ ಬಂಗಾರವನ್ನು ದೋಚುತ್ತಾರೆ. ಆದರೆ ಕೆಲವು ವರ್ಷಗಳ ನಂತರ ಅವರ ಕುಟುಂಬದ ಒಬ್ಬ ಮಹಿಳೆ ಬಂಗಾರವನ್ನು ತೆಗೆದುಕೊಳ್ಳುವ ಸಮಯಕ್ಕೆ ಹತ್ಸಾರ್ ಕಚ್ಚಿಬಿಡುತ್ತೆ. ಆಗ ಅವಳು ಭಯಾನಕ ಮಾನ್ಸ್ಟರ್ ರೂಪ ಪಡೆದುಕೊಳ್ತಾಳೆ ಮತ್ತು ಅಮರವಾಗಿ ಬಿಡ್ತಾಳೆ. ಅಂದರೆ ಅವಳಿಗೆ ಸಾಯುವ ಹಾಗೂ ಇಲ್ಲ, ಬದುಕುವ ಹಾಗೂ ಇಲ್ಲ, ಆ ತರದ ಸ್ಥಿತಿಗೆ ತಲುಪುತ್ತಾಳೆ ಮತ್ತು ಅವಳು ಯಾರಾದರೂ ತನ್ನನ್ನು ಬೆಂಕಿಯಿಂದ ಸುಟ್ಟು ತನಗೆ ಮುಕ್ತಿ ಕೊಡ್ತಾರೆ ಅಂತ ಕಾಯ್ತಾ ಇರ್ತಾಳೆ. ಆದರೆ ಆ ಖಜಾನೆಯ ಬಗ್ಗೆ ತಿಳಿದುಕೊಂಡವರು ಅವಳೊಬ್ಬಳೇ ಆಗಿರ್ತಾಳೆ. ಹಾಗಾಗಿ ಅವಳನ್ನು ಒಂದು ಕೋಣೆಯ ಒಳಗೆ ಹಾಕಿ ಬಂಧಿಸಿಟ್ಟಿರ್ತಾರೆ ಮತ್ತು ಊಟ ನೀರು ಎಲ್ಲವನ್ನು ಅವಳಿಗೆ ಅಲ್ಲಿಯೇ ನೀಡುತ್ತಾ ಇರ್ತಾರೆ. ಆಗ ಅವಳಿಗೆ ಜ್ಞಾನೋದಯವಾಗುತ್ತೆ ಮತ್ತು ದುರಾಸೆ ಒಳ್ಳೇದಲ್ಲ ಎಂದು ತಿಳಿಯುತ್ತೆ. ಅದರಿಂದ ತನ್ನ ಕುಟುಂಬದ ಸದಸ್ಯರಿಗೆ ಹತ್ಸಾರಿಂದ ದೂರ ಇರೋ ಪ್ರಯತ್ನ ಮಾಡ್ತಾಳೆ ಮತ್ತು ಆ ಜಾಗಕ್ಕೆ ಯಾರು ಹೋಗದೇ ಇರೋ ತರ ತಡಿತಾಳೆ. ಹಾಗೆಯೇ ಸ್ವಲ್ಪ ವರ್ಷಗಳ ನಂತರ ಕುಟುಂಬದ ಹಳೆಯ
ಹಳೆಯ ಪೀಳಿಗೆಯ ಜನಗಳೆಲ್ಲ ಮರಣ ಹೊಂತಾರೆ ಮತ್ತು ಹೊಸ ಪೀಳಿಗೆಯ ಜನರು ಬರ್ತಾರೆ. ಆದರೆ ಆ ಮಾನ್ಸ್ಟರ್ ಆಗಿರ್ತಾಳಲ್ಲ, ಆ ಅಜ್ಜಿ ಇನ್ನೂ ಜೀವಂತವಾಗಿರ್ತಾಳೆ ಮತ್ತು ಅವಳು ಯಾರಾದರೂ ತನ್ನನ್ನು ಬೆಂಕಿಯಿಂದ ಸುಟ್ಟು ತನಗೆ ಮುಕ್ತಿ ಕೊಡ್ತಾರೆ ಅಂತ ಕಾಯ್ತಾ ಇರ್ತಾಳೆ. ಆದರೆ ಆ ಖಜಾನೆಯ ಬಗ್ಗೆ ತಿಳಿದುಕೊಂಡವರು ಅವಳೊಬ್ಬಳೇ ಆಗಿರ್ತಾಳೆ. ಹಾಗಾಗಿ ಅವಳನ್ನು ಒಂದು ಕೋಣೆಯ ಒಳಗೆ ಹಾಕಿ ಬಂಧಿಸಿಟ್ಟಿರ್ತಾರೆ ಮತ್ತು ಊಟ ನೀರು ಎಲ್ಲವನ್ನು ಅವಳಿಗೆ ಅಲ್ಲಿಯೇ ನೀಡುತ್ತಾ ಇರ್ತಾರೆ. ಅದೇನೋ ಶಾಪವೋ ಗೊತ್ತಿಲ್ಲ, ಅವರ ಕುಟುಂಬದ ಸಂತತಿ ಎಲ್ಲ ನಾಶವಾಗಿ ಹೋಗಿರುತ್ತೆ ಮತ್ತು ಸರ್ಕಾರ ಹೆಸರಿನ ಒಬ್ಬ ವ್ಯಕ್ತಿ ಮಾತ್ರ ಉಳಿದಿರ್ತಾನೆ. ಆದರೆ ಆ ಶಾಪಗ್ರಸ್ತ ಅಜ್ಜಿ ಅವನಿಗೂ ಖಜಾನೆಯ ಬಗ್ಗೆ ಮಾಹಿತಿಯನ್ನು ನೀಡೋದಿಲ್ಲ. ಹಾಗೆ ಸರ್ಕಾರ ಯಾವುದೇ ಮದುವೆ ಆಗಿರೋದಿಲ್ಲ, ಆದರೆ ಒಬ್ಬ ಮಹಿಳೆಯನ್ನು ತನ್ನೊಂದಿಗೆ ಇಟ್ಟುಕೊಂಡಿರುತ್ತಾನೆ. ಮುಂದೆ ಖಜಾನೆಯ ಆಸೆಗಾಗಿ ತಮಗೆ ದೊರಕುವುದೆಂದು, ಅದರ ಬಗ್ಗೆ ಮಾಹಿತಿ ತಿಳಿಯುವುದೆಂದು ಇವರಿಬ್ಬರ ಸೇವೆ ಮಾಡ್ತಾ ಇರ್ತಾಳೆ. ಆದರೆ ದಿನ ಕಳೆದಂತೆ ಶಾಪಗ್ರಸ್ತ ಅಜ್ಜಿ ತುಂಬಾ ಅಪಾಯಕಾರಿ ಆಗ್ತಾ ಇರ್ತಾಳೆ. ಅವಳಿಗೆ ಕೈಗೆ ಸಿಗುವವರ ಮೇಲೆ ದಾಳಿ ಮಾಡ್ತಾ ಇರ್ತಾಳೆ. ಹಾಗಾಗಿ ಆ ಅಜ್ಜಿಯನ್ನು ಒಂದು ಕೋಣೆಯ ಒಳಗೆ ಬಂಧಿಸಿ ಇಟ್ಟಿರ್ತಾಳೆ ಮತ್ತು ಅಜ್ಜಿಯನ್ನು ಅವಳೇ ನೋಡಿಕೊಳ್ಳುವ ಪ್ರಯತ್ನ ಮಾಡ್ತಾ ಇರ್ತಾಳೆ. ಕೆಲ ಕಾಲ ಕಳೆದಂತೆ ಸರ್ಕಾರ ಅವರಿಂದ ಮಹಿಳೆಗೆ 2 ಮಕ್ಕಳಾಗ್ತಾರೆ. ಮೊದಲನೆಯ ಮಗು ವಿನಾಯಕ ಮತ್ತು ಎರಡನೆಯ ಮಗು ಸದಾಶಿವ್. ಯಾವಾಗ ಮಕ್ಕಳು 10-12 ವರ್ಷ ವಯಸ್ಸಾಗುತ್ತೋ ಆಗ ಸರ್ಕಾರ್ ಇದ್ದಕ್ಕಿದ್ದಂತೆ ಸತ್ತು ಹೋಗ್ತಾನೆ. ಕೆಲ ದಿನಗಳ ನಂತರ ಕಿರಿಯ ಮಗ ಸದಾಶಿವ ಒಂದು ಮರದಿಂದ ಬಿದ್ದು ತಲೆಗೆ ಬಲವಾದ ಹೊಡೆತ ಬೀಳುತ್ತೆ ಮತ್ತು ಎಚ್ಚರ ತಪ್ಪಿದಂತಾಗುತ್ತೆ. ಆಗ ಅವರ ಅಮ್ಮ ಅವನನ್ನು ಆಸ್ಪತ್ರೆಗೆ ಕರೆದುಕೊಂಡು ನಗರಕ್ಕೆ ಹೊರಡುತ್ತಾಳೆ. ಆ ದಿನ ರಾತ್ರಿ ಅಜ್ಜಿಗೆ ಊಟ ನೀಡುವ ಕೆಲಸ ಹಿರಿಯ ಮಗನಾದ ವಿನಾಯಕನಿಗೆ ಕೊಟ್ಟಿರ್ತಾಳೆ. ವಿನಾಯಕನು ಅವರ ಅಪ್ಪ ಸರ್ಕಾರ್ ಇರ್ತಾನಲ್ಲ, ಹಾಗೆಯೇ ಇವನು ಕೂಡ ದುರಾಸೆಯ ವ್ಯಕ್ತಿ ಆಗಿರ್ತಾನೆ. ಮತ್ತೆ ಅವರ ಅಜ್ಜಿಗೆ ಊಟ ಬಡಿಸುವಾಗ ಖಜಾನೆಯ ಮತ್ತು ಹತ್ಸಾರ್ನ ಬಗ್ಗೆ ಮಾಹಿತಿ ಕೇಳ್ತಾ ಇರ್ತಾನೆ. ಆದರೆ ಆ ಅಜ್ಜಿಯು ವಿನಾಯಕನ ಮೇಲೆ ದಾಳಿ ಮಾಡ್ತಾಳೆ ಮತ್ತೆ ಅಲ್ಲಿಂದ ತಪ್ಪಿಸಿಕೊಳ್ಳೋಕೆ ಪ್ರಯತ್ನ ಮಾಡ್ತಾಳೆ. ಆದರೆ ವಿನಾಯಕನಿಗೆ ಅವರಮ್ಮ ಹೇಳಿಕೊಟ್ಟ ಮಂತ್ರ ಏನೆಂದರೆ ಸುಮ್ಮನೆ ಮಲಗಿಕೋ, ಇಲ್ಲ ಅಂದರೆ ಹತ್ಸಾರ್ ಬಂದು ಬಿಡುತ್ತಾನೆ ಎಂದು ಜೋರಾಗಿ ಕಿವಿಯಲ್ಲಿ 2 ಬಾರಿ ಕೂಗ್ತಾನೆ. ಇದರಿಂದ ಹೆದರಿದ ಅಜ್ಜಿ ಅಲ್ಲೇ ಮಲಗುತ್ತಾಳೆ. ಇನ್ನೊಂದು ಕಡೆ ಸದಾಶಿವ ಆಸ್ಪತ್ರೆಗೆ ತಲುಪುವ ಮೊದಲೇ ಸತ್ತೋಗ್ತಾನೆ. ಇದರಿಂದ ನೊಂದ ವಿನಾಯಕನ ಅಮ್ಮ ತಂಬಾದ್ ಬಿಟ್ಟು ಪಟ್ಟಣ ಸೇರುವ ತೀರ್ಮಾನ ಮಾಡ್ತಾಳೆ ಮತ್ತು ವಿನಾಯಕನನ್ನು ಅಲ್ಲಿಂದ ಎಳೆದುಕೊಂಡು ಪಟ್ಟಣಕ್ಕೆ ಹೋಗುತ್ತಾಳೆ. ಆದರೆ ವಿನಾಯಕನಿಗೆ ಖಜಾನೆ ಬಿಟ್ಟು ಹೋಗೋದು ಇಷ್ಟ ಇರಲಿಲ್ಲ. ಯಾಕೆಂದರೆ ತಂಬಾದ್ ಅವನದ್ದೇ ಆಗಿತ್ತು ಮತ್ತು ಅಲ್ಲಿ ಸರ್ಕಾರ್ ಕೂಡ ಮರಣ ಹೊಂದಿರುತ್ತಾನೆ. ಅಜ್ಜಿಯಿಂದ ಖಜಾನೆಯ ಬಗ್ಗೆ ಅಲ್ಪ ಸ್ವಲ್ಪ ಮಾಹಿತಿಯನ್ನು ತಿಳಿದುಕೊಳ್ಳಲು ಪ್ರಯತ್ನ ಕೂಡ ಮಾಡಿರ್ತಾನೆ. ಇದನ್ನೆಲ್ಲ ಅರಿತಿದ್ದ ಅವರ ಅಮ್ಮ ವಿನಾಯಕನನ್ನು ತಂಬಾದಿಂದ ದೂರ ಇಡಲು ಅವನನ್ನು ಬೇರೆ ಪ್ರದೇಶಕ್ಕೆ ಅಂದರೆ ನಗರಕ್ಕೆ ಕರೆದುಕೊಂಡು ಹೋಗುತ್ತಾಳೆ. ಕೆಲ ದಿನಗಳ ನಂತರ ವಿನಾಯಕನ ಅಮ್ಮ ಸತ್ತು ಹೋಗುತ್ತಾಳೆ. ಈಗ ವಿನಾಯಕನನ್ನು ತಂಬಾದಿಂದ ತಡೆಯುವವರು ಯಾರೂ ಇರುವುದಿಲ್ಲ. ವಿನಾಯಕ್ ಮರಳಿ ತಂಬಾದ್ಗೆ ಹೊರಡುತ್ತಾನೆ ಮತ್ತೆ ಅವನ ಅಜ್ಜಿಯ ಕೋಣೆಯ ಬಾಗಿಲನ್ನು ತೆಗೆಯುತ್ತಾನೆ. ಅಲ್ಲಿ ಅಜ್ಜಿಯ ಪರಿಸ್ಥಿತಿ ನೋಡಿ ದಿಗ್ಭ್ರಮೆಗೊಳ್ಳುತ್ತಾನೆ. ಅಜ್ಜಿ ಇನ್ನೂ ಬದುಕಿರುತ್ತಾಳೆ ಮತ್ತು ಅವಳ ದೇಹ ಒಂದು ಮರವಾಗಿ ಹೋಗಿರುತ್ತೆ. ಅವಳ ಹೃದಯ ಹೊರಗೆ ಬಂದಿರುತ್ತೆ, ಆದರೆ ತಲೆ ಮಾತ್ರ ಇನ್ನು ಮಾತನಾಡುವ ಸ್ಥಿತಿಯಲ್ಲೇ ಇರುತ್ತೆ. ಮುಂದೆ ಅವಳ ಬಳಿ ವಿನಾಯಕನು ಮೊದಲು ಖಜಾನೆಯ ಬಗ್ಗೆ ವಿಚಾರಿಸುತ್ತಾನೆ. ಅಜ್ಜಿ ಖಜಾನೆಯ ಬಗ್ಗೆ ಯಾವುದೇ ವಿಚಾರವನ್ನು ಹೇಳುವುದಿಲ್ಲ. ಆದರೆ ಅಜ್ಜಿಯು ಮುಕ್ತಿಯ ಆಸೆಯನ್ನು ಹೊಂದಿದ್ದ ಬಗ್ಗೆ ಮೊದಲೇ ತಿಳಿದಿದ್ದ ವಿನಾಯಕ್, ನೀನೇನಾದ್ರೂ ನನಗೆ ಖಜಾನೆ ಬಗ್ಗೆ ಮಾಹಿತಿ ನೀಡಿದ್ರೆ ನಾನು ನಿನಗೆ ಮುಕ್ತಿ ಕೊಡ್ತೀನಿ ಅಂತ ಅಜ್ಜಿಗೆ ಹೇಳುತ್ತಾನೆ. ಇದರಿಂದ ಸಂತೋಷಗೊಂಡ ಅಜ್ಜಿ ಖಜಾನೆಯ ಬಗ್ಗೆ ಪೂರ್ತಿ ಮಾಹಿತಿಯನ್ನು ನೀಡುತ್ತಾಳೆ. ಅಜ್ಜಿ ಹೇಳಿದ ಸ್ಥಳ ಯಾವುದೆಂದು ಪರಿಶೀಲಿಸಿ ಬಂದು ಮತ್ತು ಅಜ್ಜಿಯ ದೇಹಕ್ಕೆ ಬೆಂಕಿ ಹಚ್ಚುವ ಮೂಲಕ ಮುಕ್ತಿಯನ್ನು ಕೊಡುತ್ತಾನೆ. ಮುಂದೆ ವಿನಾಯಕನು ತನ್ನ ಮೊದಲ ಖಜಾನೆ ಲೂಟಿಗೆ ಸಿದ್ಧನಾಗಿರ್ತಾನೆ. ದೇವಿಯ ಮಡಿಲಿನಂತಿರುವ ಬಾವಿಯ ಒಳಗೆ ಇಳಿಯುತ್ತಾನೆ. ಮೊದಲು ತನ್ನ ಸುತ್ತಲೂ ಹಿಟ್ಟಿನಿಂದ ಒಂದು ವೃತ್ತವನ್ನು ಬರೆಯುತ್ತಾನೆ ಮತ್ತು ತಾನು ತಂದ ಬಾಕ್ಸ್ ನಲ್ಲಿದ್ದ ಹಿಟ್ಟಿನ ಗೊಂಬೆಗಳನ್ನು ತೆಗೆದು ಎಸೆಯುತ್ತಾನೆ. ಅದನ್ನು ನೋಡಿದ ಹತ್ಸಾರ್ಗಳು ಒಮ್ಮೆಲೆ ಹಾರಿ ಬರುತ್ತೆ ಮತ್ತು ಗೊಂಬೆಗಳನ್ನು ತಿನ್ನೋಕೆ ಶುರು ಮಾಡುತ್ತೆ. ವಿನಾಯಕನು ಕೂಡಲೇ ತನ್ನ ಕೈಯಿಂದ ಹತ್ಸಾರ್ನ ಸೊಂಟದಲ್ಲಿ ಇರುವ ಚಿನ್ನದ ನಾಣ್ಯಗಳನ್ನು ಕೆಳಗೆ ಬೀಳಿಸುತ್ತಾನೆ. ಕೈಗೆ ಸಿಕ್ಕ ನಾಣ್ಯಗಳನ್ನೆಲ್ಲ ದೋಚಿಕೊಂಡು ಕ್ಷಣ ಮಾತ್ರದಲ್ಲಿ ಅಲ್ಲಿಂದ ಹೊರಗೆ ಬಂದು ಬಾವಿಯ ಮೇಲಿರುವ ಬಾಗಿಲನ್ನು
ಬಾಗಿಲನ್ನು ಮುಚ್ಚುತ್ತಾನೆ ಮತ್ತು ನಗರಕ್ಕೆ ಮರಳುತ್ತಾನೆ. ರಾಘವ್ ಎಂಬ ವ್ಯಕ್ತಿಗೆ ತಾನು ತಂದ ಚಿನ್ನದ ನಾಣ್ಯಗಳನ್ನು ಒಂದೊಂದಾಗಿ ಮಾರಲು ಪ್ರಾರಂಭಿಸುತ್ತಾನೆ. ಅಲ್ಲಿಯವರೆಗೂ ಬಡವನಾಗಿದ್ದ ವಿನಾಯಕನು ತನಗೆ ಬೇಕಾಗಿರುವ ವಸ್ತುಗಳನ್ನು ಕೊಂಡುಕೊಳ್ಳಲು ಪ್ರಾರಂಭಿಸುತ್ತಾನೆ. ತನಗೆ ಯಾವಾಗ ಹಣದ ಅವಶ್ಯಕತೆ ಇದೆಯೋ ಆಗ ವಿನಾಯಕನು ಸ್ಥಳಕ್ಕೆ ಹೋಗಿ 10,000 ಚಿನ್ನದ ನಾಣ್ಯಗಳನ್ನು ದೋಚುತ್ತಿದ್ದ. ಆ ಚಿನ್ನವನ್ನು ರಾಘವನಿಗೆ ಮಾರುತ್ತಿದ್ದ. ಕೆಲ ದಿನಗಳ ನಂತರ ನೋಡಿದ ರಾಘವನು ವಿನಾಯಕನ ಹಿನ್ನೆಲೆಯನ್ನು ತಿಳಿದುಕೊಂಡನು ಮತ್ತು ವಿನಾಯಕ್ ತಂಬದಿಂದ ಬಂದವನು, ತಂಬದ್ಗೆ ಆಗಾಗ ಹೋಗಿ ಅಲ್ಲಿಂದ ಚಿನ್ನದ ನಾಣ್ಯಗಳನ್ನು ತರುತ್ತಾನೆ ಎನ್ನುವುದನ್ನು ಪತ್ತೆ ಹಚ್ಚುತ್ತಾನೆ. ಅದಕ್ಕಾಗಿ ರಾಘವ್ ತಂಬದ್ ಹೋಗುವ ನಿರ್ಧಾರ ಮಾಡ್ತಾನೆ ಮತ್ತು ವಿನಾಯಕನ ಈ ಗುಟ್ಟನ್ನು ತಿಳಿದುಕೊಳ್ಳಲು ಒಬ್ಬ ಸುಂದರ ಯುವತಿಯನ್ನು ವಿನಾಯಕನ ಮನೆಯಲ್ಲಿ ಕೆಲಸಕ್ಕೆ ಇಡ್ತಾನೆ. ರಾಘವನ ಈ ಪ್ಲಾನ್ ಅನ್ನು ವಿನಾಯಕನು ತಿಳಿದುಕೊಳ್ತಾನೆ. ತಂಬದ್ ಹೋಗುವ ನಿರ್ಧಾರ ಮಾಡಿದ ವಿನಾಯಕನಿಗೆ ರಾಘವ್ ಕೂಡ ಅವನನ್ನು ಹಿಂಬಾಲಿಸುತ್ತಾನೆ ಎನ್ನುವುದು ಮೊದಲೇ ತಿಳಿದು ಬಿಡುತ್ತೆ ಮತ್ತು ವಿನಾಯಕನು ರಾಘವನಿಗೆ ತಿಳಿಯುವಂತೆಯೇ ಬಾವಿಯ ಒಳಗೆ ಇಳಿದು ಬಿಡುತ್ತಾನೆ. ಬಾವಿಯ ಒಳಗೆ ಇಳಿದು ಕೆಲ ಹೊತ್ತಿನ ನಂತರ ಕೈ ತುಂಬ ನಾಣ್ಯಗಳನ್ನು ಹೊರತರುತ್ತಾನೆ. ವಿನಾಯಕ್ ಅಲ್ಲಿಂದ ಹೊರ ಹೋದೊಡನೆ ರಾಘವ್ ಕೂಡ ಬಾವಿಯಲ್ಲಿ ಇಳಿಯುತ್ತಾನೆ. ಅಲ್ಲಿ ಒಂದು ಪೆಟ್ಟಿಗೆ ಕಾಣಿಸುತ್ತದೆ. ವಿನಾಯಕನು ಇದೇ ಪೆಟ್ಟಿಗೆಯಿಂದ ನಾಣ್ಯಗಳನ್ನು ಎತ್ತುಕೊಂಡು ಹೋಗಿದ್ದಾನೆಂದು ತಿಳಿದ ರಾಘವ್ ಪೆಟ್ಟಿಗೆಯನ್ನು ತೆಗೆದು ನೋಡಿದರೆ ಅಲ್ಲಿ ಹಿಟ್ಟಿನ ಗೊಂಬೆಗಳು ಕಾಣಿಸಿತ್ತು. ವಿನಾಯಕನು ರಾಘವ್ ಬಾವಿ ಒಳಗೆ ಬರುತ್ತಾನೆಂದು ಮೊದಲೇ ತಿಳಿದು ಪೆಟ್ಟಿಗೆಯ ಒಳಗೆ ಹಿಟ್ಟಿನ ಗೊಂಬೆಗಳನ್ನು ಇಟ್ಟಿದ್ದನು ಮತ್ತು ಅದನ್ನು ತೆಗೆದ ಕೂಡಲೇ 10,000ಗಳು ರಾಘವನ ಮೇಲೆ ಆಕ್ರಮಣ ಮಾಡುತ್ತದೆ ಎಂದು ಅವನಿಗೆ ಮೊದಲೇ ತಿಳಿದಿತ್ತು. ಅದರಂತೆ ರಾಘವನು ಪೆಟ್ಟಿಗೆಯನ್ನು ತೆಗೆದ ಕೂಡಲೇ 10,000 ರಾಘವನ ಮೇಲೆ ಆಕ್ರಮಣ ಮಾಡಿತ್ತು ಮತ್ತು ವಿನಾಯಕನ ಅಜ್ಜಿಗೆ ಆದ ಪರಿಸ್ಥಿತಿ ರಾಘವನಿಗೂ ಕೂಡ ಆಗಿತ್ತು. ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಮತ್ತೆ ಬಂದ ವಿನಾಯಕ್ 10,000ನ ಹತ್ತಿರ ಇರುವ ನಾಣ್ಯಗಳನ್ನು ದೋಚಿದ ಮತ್ತು ರಾಘವನ ಮೇಲೆ ಕನಿಕರ ಬಂದು ಅಜ್ಜಿಗೆ ಹೇಳಿದ ರೀತಿಯಲ್ಲೇ ಮಲಗು, 10,000 ಬಂದು ಬಿಡುತ್ತಾನೆ ಎಂದು ಜೋರಾಗಿ ಹೇಳಿದ. ಕೈಯಲ್ಲಿದ್ದ ಬೆಂಕಿಯಿಂದ ಆತನಿಗೆ ಮುಕ್ತಿ ನೀಡಿದ ಮತ್ತು ಮನೆಗೆ ಹಿಂದಿರುಗಿದ. ಕೆಲ ವರ್ಷಗಳ ನಂತರ ವಿನಾಯಕನು 3 ಮಕ್ಕಳ ತಂದೆಯಾಗಿದ್ದ ಮತ್ತು ವಿನಾಯಕನಿಗೆ ವಯಸ್ಸಾಗಿತ್ತು. ಬಾವಿಯನ್ನು ಹಿಡಿದು ನಾಣ್ಯವನ್ನು ದೋಚುವ ಶಕ್ತಿ ಮೊದಲಿನಂತೆ ಇರಲಿಲ್ಲ. ಹಾಗಾಗಿ ಮೊದಲ ಮಗ ಪಾಂಡುರಂಗನನ್ನು ಮೊದಲಿನಿಂದಲೂ ಹಗ್ಗ ಹಿಡಿದು ಇಳಿಯುವುದು, ಓಡುವುದನ್ನು ಚೆನ್ನಾಗಿ ತಯಾರಿ ಮಾಡಿಸಿದ್ದ. ಯಾಕೆಂದರೆ ಕ್ಷಣ ಮಾತ್ರದಲ್ಲಿ 10,000 ಹತ್ತಿರ ಇರುವ ಬಂಗಾರದ ನಾಣ್ಯಗಳನ್ನು ದೋಚಿ ಹಗ್ಗದ ಮೂಲಕ ಬಾವಿಯನ್ನು ಹತ್ತಬೇಕಿತ್ತು. ಮೊದಲ ಬಾರಿಗೆ ವಿನಾಯಕನು ಪಾಂಡುರಂಗನನ್ನು ಕರೆದುಕೊಂಡು ತಂಬಾದ್ಗೆ 10,000ನ ಬಗ್ಗೆ ಮತ್ತು ಅಲ್ಲಿಯ ಬಂಗಾರದ ನಾಣ್ಯಗಳನ್ನು ದೋಚುವ ವಿಧಾನಗಳ ಬಗ್ಗೆ ಪರಿಚಯಿಸಲು ಹೊರಟನು. ಮೊದಲು ಹಿಟ್ಟಿನ ಗೊಂಬೆಗಳನ್ನು ಮಾಡುವುದನ್ನು ಕಲಿಸ್ತಾನೆ ಮತ್ತು ಎಲ್ಲಾ ವಿಧಾನಗಳನ್ನು ತಿಳಿಸಿಕೊಡ್ತಾನೆ. ಬಾವಿಯ ಒಳಗೆ ಇಬ್ಬರು ಇಳಿಯುತ್ತಾರೆ. ವಿನಾಯಕನು ತನ್ನ ಮಗನಿಗೆ ಅಲ್ಲಿಯ ವಿಧಿವಿಧಾನಗಳನ್ನು ತೋರಿಸಲು ಮಾತ್ರ ಬಂದಿದ್ದನು. ಆದರೆ ಪಾಂಡುರಂಗನು ಹಿಟ್ಟಿನ ಗೊಂಬೆಯನ್ನು ಜೊತೆಗೆ ತಂದಿದ್ದನು. ಅದನ್ನು ನೋಡಿದ 10,000 ಅವನ ಮೇಲೆ ದಾಳಿ ಮಾಡಿತ್ತು. ಆಗ ಅವರಿಬ್ಬರು ಅಲ್ಲಿಂದ ಕಷ್ಟಪಟ್ಟು ತಪ್ಪಿಸಿಕೊಂಡು ಹೊರಗೆ ಬರುತ್ತಾರೆ. ಆದರೆ ಇದರ ನಡುವೆ ಪಾಂಡುರಂಗ ಸ್ವಲ್ಪ ನಾಣ್ಯಗಳನ್ನು ಕೂಡ ಎತ್ತುಕೊಂಡು ಬಂದಿದ್ದನು ಮತ್ತು ವಿನಾಯಕನಿಗೆ ತೋರಿಸಿದನು. ಇದರಿಂದ ಕೋಪಗೊಂಡ ವಿನಾಯಕನು ಮಗನಿಗೆ ಹೊಡೆಯುತ್ತಾನೆ. ಯಾಕೆಂದರೆ ಸ್ವಲ್ಪದರಲ್ಲಿ ಅದೃಷ್ಟ ಕೈಕೊಟ್ಟಿದ್ದರೆ ಇಬ್ಬರ ಜೀವ ಹೋಗುವ ಸಾಧ್ಯತೆ ಇತ್ತು. ಈಗ 1947ರ ಸಮಯ. ದೇಶ ಬ್ರಿಟಿಷ್ ಆಡಳಿತದಿಂದ ಮುಕ್ತಿ ಪಡೆದಿತ್ತು. ತಂಬಾತ್ ಸ್ಥಳ ಭಾರತ ಸರ್ಕಾರದ ವಶವಾಗುವುದಿತ್ತು. ಯಾಕೆಂದರೆ ಯಾವುದೇ ಕಾಗದ ಪತ್ರಗಳು ವಿನಾಯಕನ ಹೆಸರಲ್ಲಿ ಇರಲಿಲ್ಲ ಮತ್ತು ವಿನಾಯಕನು ಕೂಡ ಅದರ ಬಗ್ಗೆ ಯೋಚಿಸಿರಲಿಲ್ಲ. ಹಾಗಾಗಿ ವಿನಾಯಕ್ ಮತ್ತು ಪಾಂಡುರಂಗ ಒಮ್ಮೆಲೆ ಎಲ್ಲಾ ಬಂಗಾರದ ನಾಣ್ಯಗಳನ್ನು ಒಟ್ಟಿಗೆ ದೋಚುವ ಯೋಜನೆ ಮಾಡ್ತಾರೆ. ಹೀಗಾಗಿ ವಿನಾಯಕ ಮತ್ತು ಪಾಂಡುರಂಗ ಇಬ್ಬರು ಒಮ್ಮೆಲೆ ಎಲ್ಲಾ ಬಂಗಾರದ ನಾಣ್ಯಗಳನ್ನು ಒಟ್ಟಿಗೆ ದೋಚುವ ಯೋಜನೆ ಮಾಡ್ತಾರೆ. ಆ ಯೋಜನೆ ಏನೆಂದರೆ 100 ಹಿಟ್ಟಿನ ಗೊಂಬೆಗಳನ್ನು ಮಾಡಿ ಒಟ್ಟಿಗೆ ಹಾಕಿದರೆ 10,000 ಬಂದು ತಿನ್ನುವುದಕ್ಕೆ ತುಂಬಾ ಸಮಯ ಬೇಕಾಗುತ್ತದೆ. ಆ ಸಮಯಕ್ಕೆ ಹೆಚ್ಚು ಹೆಚ್ಚು ನಾಣ್ಯಗಳನ್ನು ಒಟ್ಟಿಗೆ ದೋಚಬಹುದು. ಮತ್ತೆ ತಂಬಾದು ಹೋಗುವ ಅವಶ್ಯಕತೆ ಇರುವುದಿಲ್ಲ ಎಂದು ಯೋಚಿಸುತ್ತಾರೆ. ವಿನಾಯಕ್ ಮತ್ತು ಪಾಂಡುರಂಗ ತಮ್ಮ ಯೋಜನೆಯಂತೆ ಬಹಳ ಹಿಟ್ಟು ತೆಗೆದುಕೊಂಡು ತಂಬಾದ್ಗೆ ತಲುಪುತ್ತಾರೆ ಮತ್ತು ಅದರಿಂದ ಹಿಟ್ಟಿನ ಅನೇಕ ಗೊಂಬೆಗಳನ್ನು ಮಾಡುತ್ತಾರೆ ಮತ್ತು ಅವುಗಳನ್ನು ತೆಗೆದುಕೊಂಡು ಬಾವಿಯ ಒಳಗೆ ಇಳಿಯುತ್ತಾರೆ. ಅಲ್ಲಿ ತಮ್ಮ ಸುತ್ತಲೂ ಹಿಟ್ಟಿನ ಗೆರೆಗಳನ್ನು ಎಳೆದುಕೊಂಡರು. ಒಂದೊಂದೇ ಗೊಂಬೆಗಳನ್ನು ತೆಗೆದು ಎಸೆಯಲು ಪ್ರಾರಂಭಿಸಿದರು. ಆದರೆ ಅಲ್ಲಿ ನಡೆದಿದ್ದೇ ಬೇರೆ. ಈ ಬಾರಿ 10,000 ಕೂಡ ಒಂದೊಂದು ಹಿಟ್ಟಿನ ಗೊಂಬೆಗಳಿಗೆ ಒಂದೊಂದರಂತೆ 100 10,000ಗಳಾಗಿ ಪರಿವರ್ತನೆಗೊಂಡಿರುತ್ತೆ. ಇದನ್ನು ನೋಡಿದ ವಿನಾಯಕ್ ತಾವಿನ್ನು ಬದುಕೋದು ಕಷ್ಟ ಅಂತ ತಿಳಿದು ತನ್ನ ಮಗನನ್ನು ಪಕ್ಕಕ್ಕೆ ಸರಿಸಿದನು. ಕೆಲ ಗೊಂಬೆಗಳನ್ನು ತನ್ನ ಸೊಂಟಕ್ಕೆ ದೇಹಕ್ಕೆ ಕಟ್ಟಿಕೊಂಡನು ಮತ್ತು ಅಲ್ಲಿಂದ ಓಡಲಾರಂಭಿಸಿದನು. ಹಗ್ಗವನ್ನು ಹಿಡಿದು ಬಾವಿಯಿಂದ ಮೇಲೆ ಹತ್ತತೊಡಗಿದನು. ಗೊಂಬೆಗಳನ್ನು ಅವನ ದೇಹಕ್ಕೆ ಕಟ್ಟಿದ್ದರಿಂದ ವಿನಾಯಕನ ಬೆನ್ನನ್ನು ಹತ್ತಿದ್ದವು 10,000ಗಳು ಮತ್ತು ಅವುಗಳು ಬಾವಿಯ ಮೇಲೆ ಬಂದವು.
ಹೋದವು. ಆದರೆ ವಿನಾಯಕನು ಮೊದಲೇ ಬಾವಿಯ ಸುತ್ತ ಹಿಟ್ಟಿನ ಗೆರೆ ಎಳೆದುದರಿಂದ ಹಿಟ್ಟನ್ನು ದಾಟಲಾರದೆ ಸುಟ್ಟು ಹೋಗಿದ್ದವು. ಆದರೆ ವಿನಾಯಕನಿಗೆ ಹತ್ಸಾರ್ಗಳು ಕಚ್ಚಿ ಆಗಿತ್ತು ಮತ್ತು ಅವನ ಸ್ಥಿತಿ ಅವನ ಅಜ್ಜಿಯಂತೆ ಆಗಿತ್ತು. ಆದರೆ ಅವನು ಪಾಂಡುರಂಗನನ್ನು ರಕ್ಷಿಸಿದ್ದ ಮತ್ತು ತನ್ನ ಕೈಯಲ್ಲಿದ್ದ ಒಂದು ಬಂಗಾರದ ನಾಣ್ಯದ ಚೀಲ ಹಿಡಿದು ಪಾಂಡುರಂಗನಿಗೆ ಕೊಡಲು ಪ್ರಯತ್ನಿಸುತ್ತಿದ್ದ. ಆದರೆ ಪಾಂಡುರಂಗ ಅದನ್ನು ತೆಗೆದುಕೊಳ್ಳಲಿಲ್ಲ. ಯಾಕೆಂದರೆ ಅವನಿಗೆ ಈಗಾಗಲೇ ಅವನ ದುರಾಸೆಯಿಂದ ತನ್ನ ತಂದೆಯನ್ನು ಕಳೆದುಕೊಂಡಿದ್ದು ಎಂದು ತಿಳಿದು ಹೋಗಿತ್ತು. ಪಾಂಡುರಂಗ ವಿನಾಯಕನಿಗೆ ಮಲಗು, ಇಲ್ಲ ಅಂದ್ರೆ ಹತ್ಸಾರ್ ಬರ್ತಾನೆ ಎಂದು ಹೇಳಿ ಮಲಗಿಸುತ್ತಾನೆ ಮತ್ತು ಮುಕ್ತಿ ಕೊಡಲು ತನ್ನ ಕೈಯಲ್ಲಿದ್ದ ಬೆಂಕಿಯಿಂದ ಸುಟ್ಟು ಹಾಕ್ತಾನೆ. ಸ್ನೇಹಿತರೆ, ಇದಾಗಿತ್ತು ತಂಬದ್ ಮೂವಿ ಎಕ್ಸ್ಪ್ಲನೇಷನ್. ಇಂತಹ ಇನ್ನೂ ಹೆಚ್ಚು ಕುತೂಹಲ ಭರಿತ ಮೂವಿ ಎಕ್ಸ್ಪ್ಲನೇಷನ್ ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.